ಸೂರಿಗಾಗಿ ಅಲೆದಾಡಿ ಕೊನೆಗೆ ದಯಾಮರಣ ಕೋರಿದ್ದ ಮಹಿಳೆ. ಮಹಿಳೆಗೆ ಕೊನೆಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಸಿಕ್ತು ನೆರವು. ಅಧಿಕಾರಿಗಳ ಬಳಿ ರಂಪಾಟ ಮಾಡಿದ್ದ ಮಹಿಳೆಯಿಂದ ಕ್ಷಮಾಪಣೆ. ಕಳೆದ ಏಪ್ರಿಲ್ 8ರಂದು ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಜನಸ್ಪಂದನ ನಡೆದಿದ್ದು, ಜನಸ್ಪಂದನ ಸಭೆಯಲ್ಲಿ ರಾಬಿಯಾ ಎಂಬ ಮಹಿಳೆ ಸೂರಿಗಾಗಿ ದಯಾಮರಣ ಕೋರಿದ್ರು. ಶಿರಾ ತಾಲೂಕಿನ ರಾಬಿಯಾ ಅಸ್ಲಾಂ ಪಾಷಾ ಎಂಬ ಮಹಿಳೆಗೆ ಶಿರಾದಲ್ಲಿ ನಿವೇಶನ ಮಂಜೂರಾಗಿದ್ರೂ ಕೂಡ ಹಕ್ಕುಪತ್ರ ಮಾತ್ರ ಸಿಕ್ಕಿರಲಿಲ್ಲ. ಹೀಗಾಗಿ ಹಕ್ಕುಪತ್ರಕ್ಕಾಗಿ ಮಹಿಳೆ ಅಲಿದು ಸುಸ್ತಾಗಿದ್ರು. ಹಕ್ಕುಪತ್ರ ನೀಡದಿದ್ದಕ್ಕಾಗಿ ಮಹಿಳೆ ಜನಸ್ಪಂದನ ಕಾರ್ಯಕ್ರಮದ ವೇದಿಕೆ ಮೇಲೆ ಬೇಸರವನ್ನ ವ್ಯಕ್ತಪಡಿಸಿ ಕಣ್ಣೀರ್ ಹಾಕಿ ತನಗೆ ದಯಾಮರಣ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ರು. ಇನ್ನು ಜನಸ್ಪಂದನ ಸಭೆ ಬಳಿಕ ಗೃಹ ಸಚಿವ ಪರಮೇಶ್ವರ್ ಅವರು ಮಹಿಳೆ ಸಮಸ್ಯೆಯನ್ನ ಆಲಿಸಿ ನಿವೇಶನ ಹಂಚಿಕೆ ಮಾಡುವುದಾಗಿ ಹಾಗೂ ನಿವೇಶನ ಹಂಚಿಕೆ ಆಗುವವರೆಗೂ 6 ತಿಂಗಳ ಕಾಲ ಮನೆ ಬಾಡಿಗೆ ಭರಿಸುವುದಾಗಿ ಭರವಸೆಯನ್ನ ನೀಡಿದ್ರು. ಹೇಗಿದ್ರೂ ಕೂಡ ಆಗಾಗ ರಂಪಾಟ ಮಾಡೋದನ್ನ ರಾಬಿಯಾ ಮುಂದುವರೆಸಿದ್ರು. ಇದೀಗ ಶಿರಾ ಮೂಲದ ಮಹಿಳೆಗೆ ಗೃಹ ಸಚಿವರು ನೆರವಾಗಿದ್ದು, ಕೊಟ್ಟ ಮಾತಿನಂತೆ ಮನೆ ಬಾಡಿಗೆ ಹಾಗೂ ಇತರೆ ಖರ್ಚಿಗೆ ನೆರವಾಗಲು 30,000 ರೂಪಾಯಿಯನ್ನ ವಿತರಣೆ ಮಾಡಿದ್ದಾರೆ. ಇತ್ತ ಗೃಹ ಸಚಿವರ ಆದೇಶದಂತೆ ನೊಂದ ಮಹಿಳೆಗೆ ನಿವೇಶನ ನೀಡಲು ಅಧಿಕಾರಿಗಳ ತಂಡವನ್ನ ಕಳಿಸಿ ಸರ್ವೆ ಕಾರ್ಯವನ್ನ ಮಾಡಿಸಿ ನಿವೇಶನ ಹಂಚಿಕೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಸರ್ಕಾರದ ಯೋಜನೆಗಳು ಜಾರಿಗೆ ಬಂದ ಬಳಿಕ ಅದು ಕಾರ್ಯಗತ ಆಗಲು ಕೊಂಚ ಸಮಯಾವಕಾಶ ಬೇಕು. ಸಮಯಾವಕಾಶ ಕೊಡದೆ ಹಿಂದೆಯೇ ಹೋಗಿ ಕೊಟ್ಟ ಭರವಸೆಯನ್ನ ಈಡೇರಿಸಿಲ್ಲ ಅಂತ ರಂಪಾಟ ಮಾಡಿದ್ದು, ಇದರಿಂದ ಅಧಿಕಾರಿಗಳಿಗೆ ಹಾಗೂ ಗೃಹ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿಯಾಗಿರುವ ನಾಗಣ್ಣ ಬಳಿ ಜಗಳ ಆಡಿದ್ದಾನೆ. ಇದರಿಂದ ಅವರಿಗೂ ಸಾಕಷ್ಟು ತೊಂದರೆಯಾಗಿದೆ. ಹೀಗಾಗಿ ಎಲ್ಲರ ಬಳಿ ನಾನು ಕ್ಷಮೆ ಕೇಳ್ತೇನೆ ಎಂದು ರಾಬಿಯಾ ತಿಳಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಬಿಯಾ ಅಂತ, ಶಿರಾ ತಾಲೂಕಿನ ಒಂದು ಮಹಿಳೆ. ಒಂದು ಸೂರಿಗಾಗಿ ಸಚಿವರ ಹತ್ರ ಗೃಹ ಮಂತ್ರಿ ಪರಮೇಶ್ವರ್ ಹತ್ರ ಒಂದು ದಯಾಮರಣವನ್ನು ಕೋರಿದ್ದೆ ನಾನು. ಆ ದಯಾಮರಣ ಕೋರಿ ಅವರು ನನ್ನ ಒಂದು ಸ್ಪಂದನೆಗೆ ಸ್ಪಂದಿಸಿ 6 ತಿಂಗಳು ಬಾಡಿಗೆ ಕೊಡ್ತೀವಿ, ರೇಷನ್ ವೆಚ್ಚ ಕೊಡ್ತೀವಿ ಅಂತಲೂ ಹೇಳಿದರು. ಮಧ್ಯದಲ್ಲಿ ನನಗೂ ಅವ್ರಿಗೂ ಏನೋ ಮಾತಿನ ಚಕಮಕಿಯಲ್ಲಿ ಒಂದು ವಾದ ವಿವಾದ ಆಗಿ ಏನೋ ಅದು ತೊಂದರೆ ಆಗಿತ್ತು. ಯಾಕೆಂದರೆ ನಾಗಣ್ಣ ಅವರು ಒಂದು 2 ವರ್ಷದಿಂದ ನನಗೆ ಪರಿಚಯ ಇದ್ದಾರೆ. ಯಾವತ್ತೂ ಹಂಗೆ ಮಾಡಿರಲಿಲ್ಲ. ಅವ್ರದ್ದು ಏನೋ ಒಂದು ಸಮಸ್ಯೆನೋ ಇಲ್ಲ ಅಧಿಕಾರಿಗಳ ಒತ್ತಡ ಇರುತ್ತೆ, ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ನಾನು ಅವತ್ತು ಅರ್ಥ ಮಾಡ್ಕೊಂಡಿಲ್ಲ. ಬಟ್ ಅವರೇ ಇವತ್ತು ನನಗೆ ಕರೆಸಿ ಅವರ ಕಮಿಷನರ್ ರುದ್ರೇಶ್ ಸರ್ ಅವರಿಗೆ ಹೇಳಿ ಮೌಖಿಕವಾಗಿ ಆ ಅಮ್ಮಂಗೆ ಏನು ಶೆಡ್ ಹಾಕ್ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಖುದ್ದಾಗಿ, ಮತ್ತು ಏನು ನನಗೆ ಸಲ್ಲಬೇಕಾದಂತಹ ಒಂದು 3 ತಿಂಗಳು ಬಾಡಿಗೆ ಇದೆ ಅಮೌಂಟು 30,000ವನ್ನು ಇವತ್ತು ನನ್ನ ಅಕೌಂಟ್ಗೆ ಹಾಕಿದ್ದಾರೆ. ಹಾಕಿದ್ದಲ್ಲದೆ ಅಲ್ಲಿ ಒಂದು ಹೋಗಿ ಇರೋದಕ್ಕೆ ನನಗೆ ಪರ್ಮಿಷನನ್ನು ಅವರೇ ಖುದ್ದಾಗಿ ಕರೆಸಿ ಸರ್ವೆ ನಂಬರ್ 100ರಲ್ಲಿ ನನ್ನ ಜಾಗವನ್ನು 146 ನಂಬರು ಸೈಟ್ ನಂಬರ್ 146 ಅಂತ ಹೇಳಿಬಿಟ್ಟು ಅವರೇ ಖುದ್ದಾಗಿ ಬಂದು ನನಗೆ ತೋರಿಸಿ ಅಲ್ಲಿಗೆ ಹೋಗಿ ಇರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನನಗೆ ತುಂಬ ಸಪೋರ್ಟ್ ಮಾಡಿದಂತಹ ಮೀಡಿಯಾದವ್ರಿಗೂ ಹಾಗೂ ಜನಸಾಮಾನ್ಯರಿಗೆ ತುಂಬ ಸಪೋರ್ಟ್ ಮಾಡಿದ್ರು ಜನರು ನನಗೆ. ಹಾಗೆ ಮೀಡಿಯಾದವರು ನನ್ನ ಸಮಸ್ಯೆಯನ್ನು ಎತ್ತಿ ಹೇಳಿದ್ದಕ್ಕೆ ಇವತ್ತು ಅಧಿಕಾರಿಗಳು ನನ್ನ ಸಮಸ್ಯೆಗೆ ಸ್ಪಂದಿಸಿರು. ಎಲ್ಲ ಸ್ಪಂದನೆ ನೀಡುವಂತಹ ಎಲ್ಲರಿಗೂ ಕೂಡ ನಾನು ಇವತ್ತು ಆಭಾರಿಯಾಗಿದ್ದೇನೆ. ಹಾಗೆ ನನ್ನ ಒಂದು ಈ ನಡವಳಿಕೆಯಿಂದ, ನನ್ನ ಒಂದು ಈ ಮಾತುಕತೆಯಿಂದ ಯಾವುದೇ ಒಬ್ಬ ಅಧಿಕಾರಿಗೂ ಹಾಗೆ ಅಧಿಕಾರಿಯವರನ್ನ ಪ್ರೀತಿಸುವಂತಹ ಜನಸಾಮಾನ್ಯರಿಗೂ ಏನಾದರೂ ತೊಂದರೆ ಆಗಿದ್ರೆ ಅಥವಾ ಮನಸ್ಸಲ್ಲಿ ಯಾವುದೇ ರೀತಿಯ ಒಂದು ನನ್ನ ನಡವಳಿಕೆಯಿಂದ ಒಂದು ತೊಂದರೆ ಆಗಿದ್ರೆ, ಹಾಗೆ ನಿಮಗೇನಾದರೂ ತಪ್ಪು ಅಂತ ಅನಿಸಿದರೆ ನನ್ನ ಕಡೆಯಿಂದ ಅಧಿಕೃತವಾಗಿ ನಾನು ಕ್ಷಮೆಯನ್ನು ಕೇಳ್ತೀನಿ. ಹಾಗೆ ಅಧಿಕಾರಿಗಳು ನಾನು ಕ್ಷಮೆಯನ್ನು ಕೇಳಿದ್ದೀನಿ. ಯಾಕೆ ಅಂತ ಅಂದರೆ ನಾನು ತುಂಬ ರೋಸ್ಬಿಟ್ಟಿದ್ದೀನಿ, ಒಂದು ಸೂರಿಗಾಗಿ ತುಂಬ ರೋಸ್ಬಿಟ್ಟಿದ್ದೀನಿ ಎಲ್ಲ ಅಧಿಕಾರಿಗಳಿಗೂ. ಇವತ್ತು ಅಧಿಕೃತವಾಗಿ ನನಗೆ ಜಾಗ ತೋರಿಸಿದ್ದಾರೆ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೊಡಬೇಕಾದ್ರೆ ನಾವು ಹಕ್ಕುಪತ್ರ ಕೊಡ್ತೀವಿ, ನೀವು ಅಲ್ಲಿ ಇರಿ ಹೋಗಿ ಅಂತ ಹೇಳಿಬಿಟ್ಟು ನನಗೆ ಜಾಗವನ್ನು ತೋರಿಸಿರುವಂತಹ ಎಲ್ಲ ಪ್ರತಿಯೊಬ್ಬ ಅಧಿಕಾರಿಗಳು. ಒಟ್ನಲ್ಲಿ ಒಂದು ಸೂರಿಗಾಗಿ ಜನಸ್ಪಂದನ ಸಭೆಯಲ್ಲಿ ರಂಪಾಟ ಮಾಡಿದ್ದ ಮಹಿಳೆ ಬಳಿಕ ಭರವಸೆ ಈಡೇರಿಸಿಲ್ಲ ಅಂತ ಆಗಾಗ ಆಕ್ರೋಶ ಹೊರಹಾಕಿದ್ದು, ಇದೀಗ ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಕೇಳಿದ್ದಾರೆ. ಅಲ್ಲದೆ ತಮಗೆ ಸಹಾಯ ಮಾಡಿದ ಗೃಹ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಅದೇನೇ ಆಗ್ಲಿ, ಕೊಟ್ಟ ಭರವಸೆ ಈಡೇರಿಸುವವರೆಗೂ ಕಾಯುವುದನ್ನ ಬಿಟ್ಟು ಹೀಗೆ ರಂಪಾಟ ಮಾಡಿದ್ದು ಮಾತ್ರ ಸರಿಯಲ್ಲ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.